ನಾನು ನನ್ನ ಟೆರೇಸ್ ಗಾರ್ಡನಿಂಗ್ ತೋರಿಸ್ಬೇಕಾದ್ರೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಾಮೆಂಟ್ಗಳು ಹಾಕ್ತಿರ್ತಾರೆ ಆ್ಯಂಡ್ ಹಾಗೆ ಸಾಕಷ್ಟು ಜನ ಕೇಳ್ತಾರೆ ನಮಗೆ ಸಿಂಪಲಾಗಿ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಈ ಸೊಪ್ಪುಗಳನ್ನ ಹೇಗೆ ಬೆಳ್ಕೋಬೋದು ಅನ್ನೋ ಒಂದು ಐಡಿಯಾ ಕೊಡಿ ಅಂತ ಕೇಳ್ತಾಯಿದ್ರಿ. ಸೊ ಇವತ್ತು ನಾನು ಕೂಡ ಸೊಪ್ಪನ್ನ ಹಾಕ್ತಾಯಿದ್ದೆ. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು ಈ ಥರ ಗ್ರೋ ಬ್ಯಾಗ್ದು ಬೇಕಿದ್ರೆ ಲಿಂಕ್ ಅಂತ ಹಾಕಿ ಈ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ನಾನು ತೊಗೊಂಡಿರೋದು ಮಣ್ಣು ನಾನು ಯಾವತ್ತೂ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಯಾವಾಗ ತರಿಸ್ಕೊಂಡು ಡೆಫಿನೆಟ್ಲಿ ಚೆಕ್ ಮಾಡಿ ಕರೆಕ್ಟಾಗಿ ನಿಮಗೆ ಚೆನ್ನಾಗಿದೆ ಅಂದರೆ ಹೇಳ್ತೀನಿ. ಇದನ್ನು ನಾವು ತೊಗೊಂಬಂದಿದ್ದು ಲಾಲ್ಬಾಗಿಂದ ತೊಗೊಂಡು ಬಂದಿದ್ವಿ. ಇದಕ್ಕೆ ಆಲ್ಮೋಸ್ಟ್ 60% ಅಷ್ಟು ಮಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು 10% ಅಷ್ಟು ಕೋಕೋಪೀಟ್. ಇದು ಕೋಕೋಪೀಟ್ ನಿಮಗೆ ಈ ಥರ ಪುಡಿನೂ ಸಿಗುತ್ತೆ, ಇಲ್ಲ ಸ್ಲ್ಯಾಬ್ ಸಿಗುತ್ತೆ, ನೀವು ನೀರಲ್ಲಿ ಹಾಕಿ ಈ ಥರ ಮಾಡ್ಕೋಬೇಕಾಗುತ್ತೆ. ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ನಾನು ಹಾಕೋದು ಸ್ವಲ್ಪ ನೀಮ್ ಮಿಕ್ಸ್. ಇದು ಆಪ್ಷನಲ್, ನಾನು ಹುಳಗಳು ಬರಲ್ಲ ಅಂತ ಇದನ್ನು ಹಾಕ್ತೀನಿ ಅಷ್ಟೇ. ನಿಮಗೆ ಇದು ಬೇಡ ಅಂತ ಅಂದರೆ ಮನೆ ಒಳಗೆ ಸ್ವಲ್ಪ ಪಾಟ್ಗಳನ್ನ ಇಟ್ಕೋತೀರ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಮೇಯ್ನ್ ಅಂತ ಅಂದರೆ ನಾವು ವರ್ಮಿ ಕಾಂಪೋಸ್ಟ್ನ ಮನೆಯಲ್ಲೇ ಮಾಡ್ಕೋತೀನಿ. ನಿಮಗೆ ಅದನ್ನು ಬೇಕಾದ್ರೆ ಅದರದ್ದೇ ಸೆಪ್ರೇಟ್ ಒಂದು ವೀಡಿಯೋ ಕೂಡ ಮಾಡ್ತೀನಿ. ಆದರೆ ನೀವು ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಿಮಗೆ ಕಾಂಪೋಸ್ಟ್ ಮತ್ತು ಆ್ಯಸ್ ಯೂಶುವಲ್ ಲಾಲ್ಬಾಗಲ್ಲಿ ಎಲ್ಲ ಸಿಗುತ್ತೆ, ಮೂಟೆಗಳಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಚೆನ್ನಾಗಿದೆ. ನೀವು 15 ದಿವಸಕ್ಕೆ ಒಂದ್ಸಲ ಇದನ್ನೇ ಯೂಸ್ ಮಾಡ್ಕೋಬೋದು. ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ ಈ ಥರ ಇರುತ್ತೆ. ನಾವು ಮಾಡ್ಕೊಳ್ಳೋದು ಈ ಥರ ಇರುತ್ತೆ, ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಮತ್ತು 10% ಅಷ್ಟು ಗೊಬ್ಬರ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇಷ್ಟು ಹಾಕ್ತೀನಿ. ಆಮೇಲೆ 15-20 ದಿವಸಕ್ಕೆ ಒಂದ್ಸಲ ನಿಮ್ಗೆ ಎಷ್ಟು ನೋಡ್ಕೊಂಡು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ಹಾಕ್ಕೋಬೋದು. ಹಾಕ್ಬಿಟ್ಟು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಹಾಕ್ತಿರೋದು ಪಾಲಕ್ ಸೊಪ್ಪಿನ ಬೀಜಗಳನ್ನ ಇದೆ ಆ್ಯಕ್ಚುಲಿ ನಾಟಿ ಬೀಜಗಳು. ನನಗೆ ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ಲು ಈ ಬೀಜಗಳನ್ನ. ಬಟ್ ನೀವು ಯಾವ್ದಾದ್ರು ಲಾಲ್ಬಾಗ್ ಈ ಥರ ಶಾಪ್ಗಳಿಗೆ ಹೋದರೆ ನಿಮಗೆ ಬೀಜಗಳು ಸಿಗುತ್ತೆ. ಆ್ಯಂಡ್ ಲೋಕಲ್ ಸ್ಟೋರ್ಗಳು ಬೀಜಗಳು ಸಿಗಬಹುದು. ಬಟ್ ಈ ಸೊಪ್ಪುದಾದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಈ ಥರ ಇದೆ ಬೀಜ. ಈ ಬೀಜನ ಜಸ್ಟ್ ಹ್ಯಾಪಸಾಡಾಗಿ ಉದುರಿಸ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಲೈನೆಲ್ಲ ಮಾಡಿ ಹಾಕೋಬೋದು. ನನಗೆ ಅದೆಲ್ಲ ಏನೂ ಬೇಕಾಗಿಲ್ಲ. ಸೊ ಇಷ್ಟು ಹಾಕಿದ್ದಾದಮೇಲೆ ಈ ಮಣ್ಣಲ್ಲಿ ಇದನ್ನು ಈ ಬೀಜಗಳನ್ನ ಕವರ್ ಮಾಡ್ತಾಯಿದ್ದೀನಿ. ಹಾಕಿದ ತಕ್ಷಣ ಚೆನ್ನಾಗಿ ನೀರು, ಇದು ತುಂಬ ಬಿಸಿಲಲ್ಲೇ ಇಡಬೇಕು ಅಂತ ಏನೂ ಇಲ್ಲ. ನೀವು ನಾರ್ಮಲಾಗಿ ಬಾಲ್ಕನಿಗಳಲ್ಲೂ ಇಡ್ಬೋದು. ಆ್ಯಂಡ್ ವೇಸ್ಟ್ ನಿಮ್ಮ ಮನೇಲಿ ಯಾವ ಥರ ಪಾತ್ರೆಗಳಿದ್ದರೆ ಅಂದರೆ ಪ್ಲಾಸ್ಟಿಕ್ದಿದ್ದರೆ ನೀವು ಅದನ್ನು ತೂತ ಮಾಡಿಬಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಒಂದು ವಾರದಲ್ಲಿ ನಿಮಗೆ ಚಿಗುರು ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಪಾಲಕ್ ಸೊಪ್ಪು ಸುಮಾರು ಸಲ ಕಿತ್ಕೊಂಡ್ಬಿಟ್ಟಿದ್ದೀನಿ. ಈಗಾಗಲೇ 3-4 ಸಲ ಕಿತ್ತಿದ್ದಾಗೋಗಿದೆ. ಇನ್ನೊಂದು ಸಲ ಕಿತ್ತಿದ್ರೆ ಗಿಡ ಫುಲ್ ಕಿತ್ತದನೆ ಈ ಥರ ಮಾಡ್ಕೋಬೋದು. ಇಲ್ಲ ಇನ್ನೂ ಸಿಂಪಲ್ಲಾಗಿ ನಿಮಗೆ ಬೇರೆ ಈ ಬೀಜಗಳೆಲ್ಲ ದುಡ್ಡು ಕೊಡ್ತಿರ್ಬೇಕು, ಕಷ್ಟ ಆಗಲ್ಲ ಅಂದರೆ ಬೆಸ್ಟ್ ಅಂದರೆ ಮನೇಲಿ ಸಿಗೋಂಥದ್ದು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಇದ್ದೇ ಇರುತ್ತೆ, ಕೊತ್ತಂಬರಿ ಬೀಜ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಈ ಥರ ಚಿಕ್ಕ ಪಾಟ್ಗಳೆಲ್ಲ ಇದ್ದರೆ ನೀವು ಆರಾಮಾಗಿ ಈ ಥರ ಹಾಕಿ ಬೆಳ್ಕೊಬೋದು.